ಹಾಯ್ ವೆಲ್ಕಮ್ ಟು ಖುಷಿ ಖುಷಿ ಯೂಟ್ಯೂಬ್ ಚಾನಲ್. ಇವತ್ತು ಚಿಕನ್ ಪಾಪ್ಕಾರ್ನ್ ಹೇಗೆ ಮಾಡೋದು ಅಂತ ತಿಳ್ಕೊಳ್ಳೋಣ ಬನ್ನಿ. ಅದಕ್ಕಿಂತ ಮುಂಚೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಚಿಕನ್ ಪಾಪ್ಕಾರ್ನ್ ಮಾಡೋದಕ್ಕೆ ನಾನು ಇಲ್ಲಿ ಅರ್ಧ kg ಆಗಷ್ಟು ಚಿಕನ್ನ ತಗೊಂಡಿದ್ದೀನಿ. 250 ಗ್ರಾಮಷ್ಟು ಮೈದಾ ತಗೊಂಡಿದ್ದೀನಿ. ಖಾರದ ಪುಡಿ 2 ಟೇಬಲ್ ಸ್ಪೂನಷ್ಟು, ಪೆಪ್ಪರ್ ಪೌಡರ್ 2 ಟೇಬಲ್ ಸ್ಪೂನಷ್ಟು, ರುಚಿಗೆ ತಕ್ಕಷ್ಟು ಉಪ್ಪು, ಹಾಲು 2 ಕಪ್ಪಷ್ಟು ತಗೊಂಡಿದ್ದೀನಿ, ಹಾಗೂ ಎಣ್ಣೆ ತಗೊಂಡಿದ್ದೀನಿ. ಇಲ್ಲಿ ಚಿಕನ್ ನೋಡಿ ಇಷ್ಟು ಚಿಕ್ಕ ಚಿಕ್ಕದಾಗಿ ಕಟ್ ಮಾಡ್ಕೊಂಡಿದ್ದೀನಿ. ಮೊದಲಿಗೆ ಒಂದು ಪಾತ್ರೆಯಲ್ಲಿ ನಾನು 1 ಕಪ್ಪಷ್ಟು ಮೈದಾ ಹಾಗೂ ಖಾರದ ಪುಡಿ 1 ಸ್ಪೂನಷ್ಟು, ಉಪ್ಪು ರುಚಿಗೆ ತಕ್ಕಷ್ಟು ಹಾಗೂ 1 ಟೇಬಲ್ ಸ್ಪೂನಷ್ಟು ಕಾಳು ಮೆಣಸಿನ ಪುಡಿ ಹಾಕ್ಕೊಂಡು ಕ್ಲೀನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಇದು ಮಿಕ್ಸ್ ಆದ ನಂತರ ಇದಕ್ಕೆ ಸ್ವಲ್ಪ ಸ್ವಲ್ಪ ಹಾಲನ್ನ ಸೇರಿಸ್ಕೊಂಡು ಗಂಟಿಲ್ದೆ ಕಲಿಸ್ಕೋಬೇಕು. ನಾವು ಆಚೆ ಏನು ತಿಂದಿರ್ತೀವೋ ಅಷ್ಟೇ ರುಚಿಯಾಗಿ ಇನ್ನೂ ಕ್ರಿಸ್ಪಿಯಾಗಿ ತುಂಬ ಚೆನ್ನಾಗಿ ಬರುತ್ತೆ. ಇದು ಈಸಿಯಾಗೂ ಮಾಡಬಹುದು ಸಹ. ನೋಡಿ, ಹಾಲನ್ನು ಸ್ವಲ್ಪ ಸ್ವಲ್ಪ ಸೇರಿಸ್ಕೊಂಡು ಕಲಿಸ್ಕೋಬೇಕು. ಇಲ್ಲಿ ನಾನು ಹಸಿ ಹಾಲನ್ನೇ ತಗೊಂಡಿದ್ದೀನಿ. ಹಸಿ ಹಾಲಾದರೂ ತಗೊಳ್ಬೋದು ಅಥವಾ ನಾವು ಕಾಯಿಸಿರೋ ಹಾಲನ್ನು ಸಹ ಇದಕ್ಕೆ ಬಳಸ್ಕೊಳ್ಬೋದು. ಕ್ಲೀನಾಗಿ ಗಂಟಿಲ್ದೆ ಕಲಿಸ್ಕೋಬೇಕು. ನೋಡಿ, ಈ ಹದಕ್ಕೆ ಬರೋವರೆಗೂ ಕಲಿಸ್ಕೋಬೇಕು. ಇದಾದ್ಮೇಲೆ ನಾವು ಕಟ್ ಮಾಡಿರೋಂತಹ ಚಿಕನ್ನ ಸೇರಿಸ್ಕೊಳ್ತಾ ಇದ್ದೀನಿ. ಇದನ್ನ ಸೇರಿಸ್ಕೊಂಡು ಕ್ಲೀನಾಗಿ ಮಿಕ್ಸ್ ಮಾಡಿಕೊಂಡು ಕನಿಷ್ಠ 3 ರಿಂದ 4 ಗಂಟೆಗಳ ಕಾಲ ಆದರೂ ಮ್ಯಾರಿನೇಟ್ ಮಾಡೋದಕ್ಕೆ ಇಡಬೇಕಾಗುತ್ತೆ ನಾವು. ನೋಡಿ, ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಮ್ಯಾರಿನೇಟ್ ಎಷ್ಟೊತ್ತು ಮಾಡ್ತೀವೋ ಅಷ್ಟು ಚೆನ್ನಾಗಿ ಈ ಪಾಪ್ಕಾರ್ನ್ ಬರುತ್ತೆ. ನೀವು ಓವರ್ನೈಟು ಮ್ಯಾರಿನೇಟ್ ಮಾಡೋಕ್ಕಿಟ್ರೆ ಇನ್ನೂ ತುಂಬ ಟೇಸ್ಟಿಯಾಗಿ ಬರುತ್ತೆ. 3 ಗಂಟೆಗಳ ಕಾಲ ಆದಮೇಲೆ ಒಂದು ಬಾಣಲೆನ ಫ್ರೈ ಮಾಡ್ಕೊಳ್ಳೋದಕ್ಕೆ ತಗೊಳ್ತಾ ಇದ್ದೀನಿ. ಅದಕ್ಕೆ ಫ್ರೈ ಮಾಡೋಷ್ಟು ಎಣ್ಣೆ ಹಾಕ್ಕೊಳ್ತಾ ಇದ್ದೀನಿ. ಎಣ್ಣೆ ಬಿಸಿ ಆಗೋಷ್ಟರಲ್ಲಿ ಈ ಕಡೆ ಒಂದು ಹಿಟ್ಟನ್ನು ಮಾಡ್ಕೊಳ್ಳೋಣ. ಇದಕ್ಕೆ 1 ಕಪ್ ಆಗೋಷ್ಟು ಮೈದಾ ಹಾಗೂ ಖಾರದ ಪುಡಿ 1 ಟೇಬಲ್ ಸ್ಪೂನ್, 1 ಸ್ಪೂನಷ್ಟು ಕಾಳು ಮೆಣಸಿನ ಪುಡಿ ಹಾಗೂ ಸ್ವಲ್ಪ ಉಪ್ಪನ್ನು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಕ್ಲೀನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ನೋಡಿ, ಇಷ್ಟಾದರೆ ಸಾಕು. ಹಾಗೆ ಒಂದು ಪಾತ್ರೆಯಲ್ಲಿ ಕೋಲ್ಡ್ ವಾಟರ್ ತಗೊಂಡಿದ್ದೀನಿ. ಇದು ಮ್ಯಾರಿನೇಟ್ ಆಗಿರೋ ಚಿಕನ್ನು ತೆಗೆದಿಟ್ಕೊಂಡಿದ್ದೀನಿ. ಎಣ್ಣೆ ಬಿಸಿ ಆಗಿದೆ. ಈಗ ಒಂದೊಂದೇ ಚಿಕನ್ ಪೀಸನ್ನು ಫಸ್ಟು ಆ ಹಿಟ್ಟಿನೊಳಗಡೆ ಹಾಕ್ಕೊಳ್ಬೇಕು. ಹಾಕಿ ಕೋಲ್ಡ್ ವಾಟರ್ನಲ್ಲಿ ಡಿಪ್ ಮಾಡಬೇಕು. 1 to 2 ಸೆಕೆಂಡ್ ಡಿಪ್ ಮಾಡಿದ್ರೆ ಸಾಕು. ಮತ್ತೆ ಹಿಟ್ಟನ್ನ ಕೋಟಿಂಗ್ ಮಾಡಬೇಕು. ನಾವು ಕೊಡ್ಕೊಂಡು ಆ ಎಕ್ಸ್ಟ್ರಾ ಮೈದಾ ಏನಿರುತ್ತೆ ಅದನ್ನು ಕೊಡ್ಕೊಳ್ಬೋದು. ಇವಾಗ ಮತ್ತೊಂದು ಸರಿ ತೋರಿಸ್ತಾ ಇದ್ದೀನಿ. ಫಸ್ಟು ಚಿಕನ್ನ ಹಿಟ್ಟರ ಒಳಗಡೆ ಹಾಕಿ ನಂತರ ಕೋಲ್ಡ್ ವಾಟರಲ್ಲಿ 1-2 ಸೆಕೆಂಡ್ ಡಿಪ್ ಮಾಡಿ ಮತ್ತೆ ಮೈದಾ ಹಿಟ್ಟನ್ನು ಕೋಟಿಂಗ್ ಮಾಡ್ಕೊಳ್ಬೇಕು. ಸೇಮ್ ಎಲ್ಲ ಅದೇ ರೀತಿ ಪ್ರೊಸೀಜರ್. ನಾವು ಆಚೆ ಏನು ತಿಂದಿರ್ತೀವೋ ಅದೇ ಟೇಸ್ಟಲ್ಲಿ ಇರುತ್ತೆ. ನೋಡಿ, ಇದಾಗಿದೆ. ಈಗ ಗ್ಯಾಸ್ನ ಲೋ ಫ್ಲೇಮ್ನಲ್ಲೇ ಇಟ್ಕೊಂಡು ಒಂದೊಂದಾಗೆ ಬಿಡ್ತಿದ್ದೀನಿ. ಲೋ ಫ್ಲೇಮ್ನಲ್ಲೇ ಒಂದು 5 ನಿಮಿಷಗಳ ಕಾಲ ಇದನ್ನು ಫ್ರೈ ಮಾಡ್ಕೊಳ್ಬೇಕಾಗುತ್ತೆ. ತುಂಬ ಕ್ರಿಸ್ಪಿಯಾಗಿ ಹಾಗೂ ತುಂಬ ಟೇಸ್ಟಿಯಾಗಿ ಇರುತ್ತೆ. ನೋಡಿ, ಆ ಬಬಲ್ಸ್ ಕಮ್ಮಿ ಆಗೋವರೆಗೂ ನಾವು ಫ್ರೈ ಮಾಡ್ಕೊಳ್ಬೇಕು. ಆ ಬಬಲ್ಸ್ ಕಮ್ಮಿ ಆಯಿತು ಅಂದರೆ ಚಿಕನ್ ಒಳಗೂ ಸಹ ಬೆಂದಿರುತ್ತೆ ಅಂತ. ಈಗ ಬಬಲ್ಸ್ ಕಮ್ಮಿ ಆಗಿದೆ. ಇದನ್ನು ತೆಗೆದಿಟ್ಕೊಳ್ಳೋಣ. ನೋಡಿದ್ರಲ್ಲ ಎಷ್ಟು ಈಸಿಯಾಗಿ ಮನೇಲೇ ಚಿಕನ್ ಪಾಪ್ಕಾರ್ನ್ ಮಾಡ್ಕೊಳ್ಬೋದು ಅಂತೇಳಿ. ನೀವು ಮಾಡಿ ಹೇಗಿತ್ತು ಅಂತ ಕಮೆಂಟ್ನಲ್ಲಿ ತಿಳಿಸಿ. ಹಾಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ.
ವಿಡಿಯೋ ನೋಡೋದಕ್ಕಾಗಿ ಥ್ಯಾಂಕ್ ಯು.